ಇನ್ನು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ 4ರಿಂದ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್. ರಾತ್ರಿ 12 ಗಂಟೆಗೆ ಈ 4 ಮಹಿಳೆಯನ್ನ ಭೇಟಿಯಾಗ್ತಾರೆ. ಪರಿಚಯ ಇದ್ದವರಂತೆ ಮಾತನಾಡಿಸಿ ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಅಂತ ಹೋಟೆಲ್ನ ಟೆರಸ್ ಮೇಲೆ ಕರೆದೊಯ್ದಿದ್ದಾರೆ ಈ ಪಾಪಿಗಳು. ಬಳಿಕ ಮಹಿಳೆಯ ಮೇಲೆ 4 ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮುಂಜಾನೆ ಮೊಬೈಲ್ ಹಾಗೆ ಪರ್ಸನ್ನ ಕಿತ್ಕೊಂಡಿದ್ದಾರೆ. ಆನಂತರ ಮಹಿಳೆ 112 ಅಂದ್ರೆ 112 ನಂಬರ್ಗೆ ಕಾಲ್ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಈ 4 ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತಹ ಆರೋಪ. ಸದ್ಯ ಈ ಪ್ರಕರಣದಲ್ಲಿ ಕಂಪ್ಲೇಂಟ್ ಆಗಿದೆಯಾ? ಯಾರೆಲ್ಲ ಸಿಕ್ಬಿದ್ದಿದ್ದಾರೆ? ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಪ್ರದೀಪ್? ಮತ್ತು ಈ ಒಂದು ಘಟನೆ ನಡೆದಿರುವಂಥದ್ದು ನಿನ್ನೆ ರಾತ್ರಿ ಕೋರಮಂಗಲದ KHP ಕಾಲೋನಿಯಲ್ಲಿ, ಅಂದರೆ ಇಲ್ಲೊಂದು ಖಾಸಗಿ ಕಾಲೇಜಿದೆ. ಈ ಖಾಸಗಿ ಕಾಲೇಜಿನ ಮುಂದಿನ ರಸ್ತೆ ಏನಿದೆ ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ನಿನ್ನೆ ರಾತ್ರಿ ಮಹಿಳೆಯೊಬ್ಬರು, ಅಂದರೆ 36 ವರ್ಷದ ಮಹಿಳೆಯೊಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಈ ವೇಳೆ ಎದುರಾದಂತಹ 3 ಹುಡುಗರು ಆ ಮಹಿಳೆಯನ್ನು ನಮಗೆ ನಿಮ್ಮ ಪರಿಚಯ ಇದ್ದೀರಾ ಅಂತ ಹೇಳಿ ಅವ್ರ ಜೊತೆ ಸಲಿಗೆಯನ್ನು ಬೆಳೆಸ್ಕೊಳ್ತಾರೆ. ತದನಂತರ ಆಕೆಯನ್ನು ಊಟಕ್ಕೆ ಕರ್ಕೊಂಡು ಹೋಗೋ ನೆಪದಲ್ಲಿ ಸಮೀಪದ ಒಂದು ಖಾಸಗಿ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ತದನಂತರ ಆ ಒಂದು ಖಾಸಗಿ ಹೋಟೆಲ್ನ ಟೆರೆಸ್ ಮೇಲೆ ಎಲ್ಲರೂ ಸಹ ಕೂತ್ಕೊಂಡಿರೋ ವೇಳೆಯಲ್ಲಿ ನನ್ನ ಮೇಲೆ 3 ಜನ ಹುಡುಗರು ಏನಿದ್ರು ಅವರು ಮತ್ತೆ ಮತ್ತೊಬ್ಬ ಹುಡುಗ ಬಂದು 4 ಸೇರಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಜೊತೆಗೆ ಬೆಳಗಿನ ಜಾವ 5 ಗಂಟೆ ತನಕ ಸಹ ನನ್ನನ್ನು ಅಂದರೆ ಹಿಂಸೆಯನ್ನು ಕೊಟ್ಟಿದ್ದು, ನನ್ನ ಬಳಿ ಇದ್ದಂತಹ ಪರ್ಸು ಮತ್ತು ಇನ್ನಿತರ ವಸ್ತುಗಳನ್ನು ಕಿತ್ಕೊಂಡು ನನಗೆ ಹಲ್ಲೆಯನ್ನು ಮಾಡಿ ಹೋಟೆಲ್ನ ಹೊರಗಡೆ ಕಳಿಸಿದ್ದಾರೆ ಅಂತ ಹೇಳಿ ಮಹಿಳೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ 112ಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಮಾಹಿತಿಯನ್ನು ಪಡೆದುಕೊಂಡಂತಹ ಸಮೀಪದ ಕೋರಮಂಗಲ ಠಾಣಾ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮಹಿಳೆಯನ್ನು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಬಳಿಕ ಆಕೆ ಬಳಿ ದೂರನ್ನು ಪಡ್ಕೊಳ್ತಾರೆ. ಸದ್ಯಕ್ಕೆ ಆ ದೂರಿನಲ್ಲಿ ಮಹಿಳೆ ರಾತ್ರಿ ಏನೆಲ್ಲ ಆಯಿತು ಅಂತ ಹೇಳಿ ವಿವರವಾಗಿ ಡೀಟೇಲ್ ಆಗಿ ಆಕೆ ಒಂದು ಮಾಹಿತಿಯನ್ನು ನೀಡಿದ್ದಾಳೆ. ಆ ಒಂದು ದೂರನ್ನು ಆಧರಿಸಿ ಈ ಒಂದು ಮಧ್ಯಾಹ್ನದ ಒಳಗಡೆ, ಅಂದರೆ ಇಂದು ಮಧ್ಯಾಹ್ನದ ಒಳಗಡೆನೆ ಆ 4 ಆರೋಪಿಗಳೇನಿದ್ರು, ಅಂದರೆ ಈ 4 ಆರೋಪಿಗಳು ಸದ್ಯ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ ಮೂಲದ ಯುವಕರು ಅಂತ ಗೊತ್ತಾಗಿದೆ. ಸದ್ಯಕ್ಕೆ 4ರನ್ನು ಸಹ ವಶಕ್ಕೆ ಪಡ್ಕೊಂಡು ಮಹಿಳೆಯನಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರುವಂಥದ್ದು. ಆದರೆ ಈ ಒಂದು ಘಟನೆಯ ಹಿನ್ನೆಲೆ ಏನು, ಮತ್ತೆ ಈ ಮಹಿಳೆಯ ಹಿನ್ನೆಲೆ ಏನು, ಮತ್ತು ಆ ಹುಡುಗರ, ಅಂದರೆ ಸದ್ಯಕ್ಕೆ ಯುವಕರು ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಾಗಿದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿದ್ದು ಇನ್ನಷ್ಟೇ ಮಾಹಿತಿ, ಸಂಪೂರ್ಣವಾದ ಮಾಹಿತಿ ಸಿಗಬೇಕಾಗಿದೆ. ಮಧು. ಓಕೆ, ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.